ಕುಂಭಮೇಳ ಮುಗಿದ ಮೇಲೆ ನಾಗ ಸಾಧುಗಳು ಎಲ್ಲಿಗೆ ಹೋಗುತ್ತಾರೆ? ಕುಂಭಮೇಳದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ನಾಗ ಸಾಧುಗಳು ಎಲ್ಲಿ ವಾಸಿಸುತ್ತಾರೆ ಎಂಬುದು ಮಹಾ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರಿಸುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. Subscribe now and press the bell icon. Never miss an update. 144 ವರ್ಷಗಳಿಗೊಮ್ಮೆ ಮಹಾಕುಂಭವನ್ನು ಆಯೋಜಿಸಲಾಗುತ್ತದೆ. ಪ್ರಪಂಚದ ವಿವಿಧೆಡೆಯಿಂದ ಭಕ್ತರು ಮತ್ತು ಸಾಧುಗಳು ಕುಂಭಮೇಳಕ್ಕೆ ಬರುತ್ತಾರೆ. ಆದರೆ ನಾಗ ಸಾಧುಗಳು ಇದರಲ್ಲಿ ಮುಖ್ಯ ಆಕರ್ಷಣೆಯಾಗಿದ್ದಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಪವಿತ್ರ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಣಿ ಪಂಚವಟಿ ಅಕಾರ ಸಾಧುಗಳು ಸ್ನಾನ ಮಾಡುತ್ತಿದ್ದಂತೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮಹಾಕುಂಭಮೇಳ 2025 ಮೊದಲ ಅಮೃತ ಸ್ನಾನ ಪ್ರಾರಂಭವಾಯಿತು. ಕುಂಭಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗ ಸಾಧುಗಳು ಸೇರುತ್ತಾರೆ. ನೀವು ಅವರ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿರಬಹುದು. ಆದರೆ ಈ ಕುಂಭಮೇಳ ಮುಗಿದ ನಂತರ ನಾಗ ಸಾಧುಗಳು ಎಲ್ಲಿಗೆ ಹೋಗುತ್ತಾರೆ ಎಂಬುದು ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಕುಂಭಮೇಳದ ರಾಜ ಸ್ಥಾನದಲ್ಲಿ ನಾಗ ಸಾಧುಗಳ ಗುಂಪು ಸ್ನಾನಕ್ಕೆ ಹೋಗುವುದನ್ನು ನೀವು ನೋಡಿರಬೇಕು. ಕುಂಭಮೇಳದಲ್ಲಿ ತಮ್ಮ ಸಮರ ಕಲೆಗಳನ್ನು ಪ್ರದರ್ಶನ ನೀಡುತ್ತಾರೆ. ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ವಿವಿಧ ಅಖಾಡಗಳಲ್ಲಿ ವಾಸಿಸುವ ಈ ಸಾಧುಗಳು ಬೆತ್ತಲೆಯಾಗಿ ಬದುಕುತ್ತಾರೆ. ಇವರು ಸಮರ ಕಲೆಗಳಲ್ಲಿ ಪರಿಣಿತರು ಮತ್ತು ಹಿಂದೂ ಧರ್ಮದ ಅನುಯಾಯಿಗಳು. ಅಂತಹ ಸಾಧುಗಳನ್ನು ನಾಗ ಸಾಧು ಎಂದು ಕರೆಯುತ್ತಾರೆ. ಕುಂಭಮೇಳ ಮುಗಿದರೆ ಹೊರಗೆ ಎಲ್ಲಿಯೂ ನಾಗ ಸಾಧುಗಳು ಕಾಣುವುದಿಲ್ಲ. ಹಾಗಾದರೆ ಅವರು ಎಲ್ಲಿಂದ ಬರುತ್ತಾರೆ, ಎಲ್ಲಿಗೆ ಹೋಗುತ್ತಾರೆ? ಇಂದಿಗೂ ಇದು ರಹಸ್ಯವಾಗಿದೆ. ಹಾಗಾಗಿ ಇಂತಹ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಲು ಜನ ಕಾತರರಾಗಿದ್ದಾರೆ. ಕುಂಭಮೇಳದ ನಂತರ ಈ ನಾಗ ಸಾಧುಗಳು ಯಾರು ಹೋಗದ ತಣ್ಣನೆಯ ಸ್ಥಳಗಳಲ್ಲಿ ತಂಗಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅವರುಗಳು ಯಾರಿಗೂ ಕಾಣಿಸುವುದಿಲ್ಲ. ನಾಗ ಸಾಧುಗಳು ತಮ್ಮ ದೇಹದಲ್ಲಿ ಹೆಚ್ಚಿನ ಶಕ್ತಿಯ ಮಟ್ಟವನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಇದು ಶಾಖವನ್ನು ಸಹಿಸುವುದಿಲ್ಲ. ಇದು ತಂಪಾದ ಸ್ಥಳಗಳಲ್ಲಿ ಉಳಿಯುವಂತೆ ಮಾಡುತ್ತದೆ. ನಾಗ ಸಾಧುಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ವಾಸಿಸಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಸಾಕಷ್ಟು ಹಿಮ ಬೀಳುತ್ತದೆ. ಆ ಸ್ಥಳಗಳಲ್ಲಿ ಯಾರು ವಾಸಿಸುವುದಿಲ್ಲ, ಯಾರು ಅಲ್ಲಿಗೆ ಹೋಗುವುದಿಲ್ಲ. ಆದ್ದರಿಂದ ಯಾರು ಅವರನ್ನು ನೋಡುವುದಿಲ್ಲ. ಹಿಂದೂ ಧರ್ಮದಲ್ಲಿ ದೊಡ್ಡ ಹಬ್ಬವಾದಾಗ ಈ ನಾಗ ಸಾಧುಗಳು ಹಿಮಾಲಯದಿಂದ ಇಳಿದು ಬರುತ್ತಾರೆ. ನಾಗ ಸಾಧುಗಳು ಅನೇಕ ಲೌಕಿಕ ವಸ್ತುಗಳಿಂದ ತಮ್ಮನ್ನು ದೂರವಿಡುತ್ತಾರೆ. ಸನಾತನ ಧರ್ಮದಲ್ಲಿ ಋಷಿಗಳಂತೆ ನಾಗ ಸಾಧುಗಳು ಕೂಡ ಬಹಳ ಮುಖ್ಯ. ಅವರು ಭೌತಿಕ ಸುಖಗಳನ್ನು ತ್ಯಜಿಸುತ್ತಾರೆ. ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಾರೆ. ಅವುಗಳನ್ನು ದೇವರನ್ನು ಪಡೆಯುವ ಸಾಧನವೆಂದು ನಂಬುತ್ತಾರೆ. ತಮ್ಮನ್ನು ದೇವರ ಸಂದೇಶವಾಹಕರೆಂದು ಪರಿಗಣಿಸುವ ನಾಗ ಸಾಧುಗಳ ಜೀವನವು ತುಂಬಾ ಕಷ್ಟಕರವಾಗಿರುತ್ತದೆ. ನಾಗ ಸಾಧು ಆಗುವ ಪ್ರಕ್ರಿಯೆಯು ಬಹಳ ದೀರ್ಘ ಮತ್ತು ಕಷ್ಟಕರವೆಂದು ಪರಿಗಣಿಸಲಾಗಿದೆ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.